ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ, ಫೇಸ್ಬುಕ್ಗೆ, ಇನ್ಸ್ಟಾಗ್ರಾಮ್ ಸ್ವಾಗತ. ಹಸುಗಳು ಪಡೀಲಿಕ್ಕೆ ಭಾಳ ಜನ ಬರ್ತಿದ್ದಾರೆ. ಹಸುಗಳು ಬೇಕಂತ ಹೇಳಿದರು, ಹಸುಗಳು ತೊಗೊಂಡಿದ್ದಾರೆ. ಫಸ್ಟ್ ಲೋಡ್ ಬಂದಿದೆ, ಸೆಕೆಂಡ್ ಲೋಡ್ ಬಂದಿದೆ. ಮತ್ತು ಆಲ್ಮೋಸ್ಟ್ ಇಲ್ಲಿ ಈ ಸಲ ಶಿವಮೊಗ್ಗಕ್ಕೆ ನೇರವಾಗಿ ಬರೋರಿಗೆ ಮೋಸ್ಟ್ ವೆಲ್ಕಮ್. ಶಿವಮೊಗ್ಗದಿಂದ ಬಂದು ಹಸುಗಳನ್ನು ಪಡೀಲಿಕ್ಕೆ ಬಹಳ ಉತ್ತಮವಾದ ಹಸುಗಳು, ಬ್ರೀಡಿಂಗ್ ಪರ್ಪಸಲ್ಲಿ ಕೆಲಸ ಮಾಡ್ತಾ ಇರುವಂಥ, ಉನ್ನತವಾಗಿ ಬೆಳಿಬೇಕು ಅಂತ ಇರೋ ಫಾರ್ಮರಿಗೆ ಇವತ್ತು ಒಂದು ಹಸುಗಳನ್ನು ಕೊಡೋ ಕೆಲಸ ಮಾಡ್ತಿದ್ದೀವಿ ಸ್ನೇಹಿತರೆ. ನಿಸರ್ಗ ಡೈರಿ ಫಾರ್ಮ್ ಅನ್ನೋದು ಒಂದು ಹಸುಗಳು ಜಸ್ಟ್ ಕೊಡೋದಷ್ಟು ಅಂತಲ್ಲ, ಬಟ್ ನಮ್ಮಲ್ಲಿ ನಾವೇನಂತೀವಿ ಅಂದರೆ ಒಂದು ಕ್ವಾಲಿಟಿ ಹಸುಗಳು ನಿಮಗೆ ಎಲ್ಲಿ ಸಿಗ್ಬೋದು ಅಂತ ನೀವು ಸರ್ಚ್ ಮಾಡಿ. ಕ್ವಾಲಿಟಿ ಹಸುಗಳು ಸರ್ಚ್ ಮಾಡೋದು. ನಾನು ಬ್ರೀಡಿಂಗಲ್ಲಿ ಕೆಲಸ ಮಾಡಬೇಕಂತ ಇದ್ದೀನಿ, ಬ್ರೀಡಿಂಗ್ ಪರ್ಪಸಲ್ಲಿ ಬೆಳಿಬೇಕಂತ ಇದ್ದೀನಿ, ನನಗೆ ಕ್ವಾಲಿಟಿ ಹಸುಗಳು ಬೇಕು, ಎಲ್ಲಿ ಸಿಗುತ್ತೆ, ನಾನು ಎಲ್ಲಿ ಹುಡುಕ್ಬೋದು ಅಂತ ಒಂದ್ಸಲಿ ಸರ್ಚ್ ಮಾಡಿ ನೋಡಿ. ಪ್ರತಿಯೊಬ್ಬರಿಗೂ ಹೇಳೋದೇನಪ್ಪ ಅಂದರೆ, ಯಾವ ಕಾರಣಕ್ಕೂ ಯಾವುದೇ ಮುಚ್ಚುಮರಿ ಇಲ್ದಂಗೆ ಓಪನ್ ಆಗಿ ಹಸುಗಳನ್ನು ಕೊಡುವಂಥ ಕೆಲಸ, ಮತ್ತು ಬ್ರೀಡಿಂಗಲ್ಲಿ ಯಾವ ರೀತಿ ಲಾಭ ನಷ್ಟ ಪ್ರತಿಯೊಂದು ವಿವರಿಸ್ತಿ ಹೋಗ್ತೀವಿ. ಇವತ್ತು ಬರೀ ಒಂದು ಹಸು ಕಟ್ಟಿ ಜೀವನ ಮಾಡಬೇಕು ಅಂದರೆ ಒಬ್ಬ ಸಣ್ಣ ರೈತ ಒಂದು ಹಸು ಕಟ್ಟಿ ಜೀವನ ಮಾಡ್ತಾನೆ. ಆದರೆ ಒಂದು ಉನ್ನತವಾದ ಡೈರಿ ಫಾರ್ಮ್ ಮಾಡಬೇಕು, ಒಂದು ಸಕ್ಸಸ್ಫುಲ್ ಡೈರಿ ಫಾರ್ಮ್ ಮಾಡಬೇಕು, ಜನರಿಗೆ ಒಂದು ತಿಳುವಳಿಕೆ ಬೀರೋ ರೀತಿಯಲ್ಲಿ ಯಾವ ರೀತಿಯಾಗಿ ಬ್ರೀಡಿಂಗಲ್ಲಿ ಕೆಲಸ ಮಾಡಿದಾಗ, ಯಾವ ರೀತಿ ಅದನ್ನು ನಾವು ಆರೈಕೆ ಮಾಡಿದಾಗ, ನೆಕ್ಸ್ಟು ಅದರಿಂದ ಬರುವಂಥ ಲಾಭ ನಷ್ಟಗಳನ್ನು ತಿಳ್ಕೊಂಡಾಗ ಮಾತ್ರ ಡೈರಿ ಫಾರ್ಮ್ ಮಾಡಿ. ಇಲ್ಲ ಅಂದರೆ ಯಾರು ಡೈರಿ ಫಾರ್ಮಿಗೆ ಕೈ ಹಾಕಬೇಡಿ. ನಾನಿವತ್ತು ವೇಸ್ಟ್ ಟೈಮ್ ಕಳೀತೀನಿ ಇದರಲ್ಲಿ, ನಾನಿವತ್ತು ಏನೋ ಒಂದು ತೊಗೊಳ್ತೀನಿ, ಏನೋ ಒಂದು ಮಾಡ್ತೀನಿ. ಇಲ್ಲಿ ಒಂದು ನಿರ್ದಿಷ್ಟವಾದ ಗುರಿ ಇಟ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಸಕ್ಸಸ್ ಆಗ್ತೀರ ಹೊರತು, ಇಲ್ಲಿ ಮೊದಲು ಹೇಳ್ತೀನಿ, ವೇಸ್ಟ್ ಮಾಡಿದಾಗ ನೀವು ಎಲ್ಲೇ ಹಸು ತೊಗೊಳ್ಳಿ, ನೀವು ಇಲ್ಲೇ ಅಂತಲ್ಲ ಎಲ್ಲ ತೊಗೊಳ್ಳಿ, ಸಕ್ಸಸ್ ಆಗೋಕ್ಕಾಗಲ್ಲ. ಮತ್ತು ಇಂಪಾರ್ಟೆಂಟು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಒಂದು ಆಯ್ಕೆಯಲ್ಲಿ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಹಸುಗಳನ್ನು ಆಯ್ಕೆ ಮಾಡೋ ರೀತಿ ನೋಡಿ ಸ್ನೇಹಿತರೆ. 1 ಲೀಟ್ರು 2 ಲೀಟ್ರ್ ಹಾಲಿನ ವ್ಯತ್ಯಾಸಕ್ಕೆ ಯೋಚನೆ ಮಾಡಬೇಡಿ. ನಿಮ್ಮ ಆರೈಕೆಯಲ್ಲಿ 10 ಲೀಟ್ರ್ ಇರುವಂಥದ್ದು 13 ಮಾಡ್ಬೋದು, 14 ಮಾಡ್ಬೋದು, 15 ಮಾಡ್ಬೋದು, 9 ಮಾಡ್ಬೋದು, 7 ಮಾಡ್ಬೋದು. ಬಟ್ ಹೊಸ ರೈತರಿಗೆ ಹೇಳ್ತೀನಿ, ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಹಸುಗಳನ್ನು ತೊಗೊಳ್ಳೋದು ಮುಖ್ಯ. ಇಲ್ಲ ಅಂದರೆ ಒಂದು ಹಸುವಿಂದ ಶುರು ಮಾಡಿ ಎಕ್ಸ್ಪೀರಿಯನ್ಸು, ನೀವು ಒಂದು 3 ತಿಂಗಳು ಅದ್ರ ಜೊತೆ ಕಳೀರಿ, 1 ಅಥವಾ 2 ಹಸು. ನೆಕ್ಸ್ಟ್ ಅದರಿಂದ ಬರೋ ಲಾಭ ನಷ್ಟ ಎಲ್ಲ ತಿಳ್ಕೊಳ್ತೀವಿ. ಬಟ್ ನೀವು ಏನೋ ಒಂದು ಗುರಿ ಇಲ್ದಂಗೆ ನಾನು ಏನೋ ಒಂದು ಮಾಡ್ತೀನಿ, ಅಸಡ್ಡೆಗೆ ಮಾಡ್ತೀನಿ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಷ್ಟನೇ ಹೊರತು ಲಾಭ ಆಗಲ್ಲ. ಬಟ್ ಒಂದು ಸ್ಪಷ್ಟ ಗುರಿ ಇಟ್ಕೊಂಡು ಹೋದಾಗ 20 ಹಸು ಸಾಕಿದ್ರೆ ತಿಂಗಳಿಗೆ 4 ಲಕ್ಷ ರೂಪಾಯಿ ಕಣ್ಣು ಮುಚ್ಕೊಂಡ್ಬರುತ್ತೆ ಬ್ರೀಡಿಂಗ್ ಬಿಟ್ಟು. ಆದರೆ ಆ ಹಸುಗಳನ್ನು ಸಾಕುವಂಥ ರೀತಿ, ಬಟ್ ನಾನು ಯಾವ ರೀತಿ ಸಾಕಬೇಕಂತ ಇದ್ದೀನಿ, ಇದು ಮುಖ್ಯ. ನಿಸರ್ಗ ಡೈರಿ ಫಾರ್ಮಲ್ಲಿ ಇವತ್ತು ಭಾಳ ಜನ ಹೇಳ್ತಾರೆ, ಹೌದು ಕೋಟಿಗಟ್ಟಲೆ ದುಡಿದಾರೆ ನ್ಯಾಜೂರು ನಿಸರ್ಗ ಡೈರಿ ಫಾರ್ಮ್. ನಾನಿವತ್ತು ಎದೆ ತಟ್ಕೊಂಡು ಹೇಳ್ತೀನಿ, ದುಡಿತಾ ಇದ್ದೀನಿ, ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನೀವು ಬಹಳಷ್ಟು ಜನ ಇಲ್ಲಿ ಏನಾಗಿದೆ ಅಂದರೆ ಶತ್ರುತನ ಬೆಳೆಸ್ಕೊಂಡಿದ್ದಾರೆ. ನಾವು ಯಾಕೆ ವಿಡಿಯೋ ಮಾಡ್ತೀವಿ, ನಾವು ಯಾಕೆ ನಿಮಗೆ ತಿಳಿಸ್ತೀವಿ? ಇಲ್ಲಿ ಹಸುಗಳು ಯಾರು ಏನು ಮಾಡಿದ್ರು 100 ಹಸುಗಳು ಸೇಲ್ ಆಗ್ತಾನೆ ಇರ್ತವೆ. ನೀವು ಯಾರಿಗೂ ತೊಂದರೆ ಕೊಡಬೇಕು ಅದೊಂದು ಯೋಚನೆ ಮಾಡಿದಾಗ 100 ಹಸು ಸೇಲ್ ಮಾಡ್ತಾನೆ ಇದ್ದೀವಿ. ನಮ್ಮ ಫಾರ್ಮಲ್ಲಿ ನೋಡಿ 8 ದಿನ ಆಯಿತು, ಒಂದು ಹಸು ಇಲ್ಲ. ಈಗ 8-10 ದಿನ ಆಯಿತು. ನಾನು ಪಂಜಾಬಲ್ಲಿದ್ದು, ಒಂದು ಹಸುನೂ ಇಲ್ಲ. ಪ್ರೆಸೆಂಟ್ ಪಂಜಾಬಲ್ಲಿದ್ದರು ನಾನು. ಕರ್ನಾಟಕದಲ್ಲಿ ನಮಗೆ ಎಷ್ಟು ಜನ ಫೋನ್ ಮಾಡಿದಾಗ ಹಸುಗಳು ಬೇಕು ಏನೋ ಅಂತ. ಸಾಕು, ನನಗೆ ರಿಪೀಟರ್ ಸಾಕು. ಉನ್ನತವಾದ ಡೈರಿ ಫಾರ್ಮ್ ಮಾಡ್ತಾರೆ ರಿಪೀಟರ್ ಕಸ್ಟಮರು ಅವರಿದ್ದಾರೆ. ಬಟ್ ಅವರಿಂದಾನೇ ನಾವು ಇವತ್ತು ಆ ಬ್ರೀಡಿಂಗಲ್ಲಿ ಕೆಲಸ ಮಾಡ್ತಾ ಅವರಿಗೂ ಒಂದು ವಿಷಯ ತಿಳಿಸ್ತಾ ಯಾವ ರೀತಿ ಮಾಡಬೇಕು. 20 ಹಸು ಸಾಕಿ 20 ಬ್ರೀಡ್ ತೆಗೀರಿ, ತಿಂಗಳಿಗೆ ಲಾಭ ನೋಡಿ, ವರ್ಷಕ್ಕೆ ಲಾಭ ನೋಡಿ ಎಷ್ಟಾಗತ್ತೆ ಅಂತ. ಲಕ್ಷಕ್ಕೆ ತೊಗೊಳೋದಷ್ಟೇ ಅಲ್ಲ, ನಾನು ಕೊಡಬೇಕಂದ್ರೂ ಲಕ್ಷ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇರಬೇಕು. 1.5-2 ಲಕ್ಷ ನನ್ನ ಹತ್ರ ಕಡಿಮೆ ರೇಟಿಂದು ಹಸು ಸಿಗಲ್ಲ, ಕಡಿಮೆ ಬ್ರೀಡಿಂದು ಹಸುಗಳು ಸಿಗಲ್ಲ. ನಾನು ಮಾಡ್ಬೋದು, ಯಾವುದೋ ಸಂತೆ ತೊಗೊಂಡು, ಯಾವುದೋ ಒಂದು ಲೋಕಲ್ ತೊಗೊಂಡು ತೊಳೆದು ಮಾಡಿ ವಾಶ್ ಮಾಡಿ. ಬ್ರೀಡಿಂಗಲ್ಲಿ ಕೆಲಸ ಮಾಡಿ. ಬ್ರೀಡಿಂಗಲ್ಲಿ ಕೆಲಸ ಮಾಡಿದಾಗ ಮಾತ್ರ ಸಕ್ಸಸ್ ಆಗ್ತೀರಾ, ಇಲ್ಲ ಸಕ್ಸಸ್ ಆಗಲ್ಲ. ಯಾಕೆ ಪಂಜಾಬಿಂದ ಹಸುಗಳು ತರ್ತಿದ್ದೀನಿ ಅನ್ನೋದು ಮಾಡಿ. ಯಾರೋ ಹೇಳಿದ್ರು ಹೇಗೆ ತರ್ತೀರಾ ಪಂಜಾಬಿಗೆ, ಬರ್ರಿ ಪಂಜಾಬಿಂದ ಹೆಂಗೆ ತರ್ತೀನಿ ಅಂತ ತೋರಿಸ್ತೀನಿ. ತಂದು 1 ಲೋಡ್ ತಂದು ತೋರಿಸಿ, ಎಷ್ಟು ಕಷ್ಟಪಡ್ತೀವಿ, ಎಷ್ಟು ಇದರಿಂದ. ಬಟ್ ಬಂದಾಗ ಹಸುಗಳು ಹಾಗೆ ಇರ್ತವೆ. ಪ್ರತಿಯೊಂದು ಹಸುಗಳನ್ನು ಹಾಲು ತೆಗಿತೀವಿ, ಬ್ರೀಡಿಂಗ್ ಮಾಡ್ತೀವಿ, ಫೀಡಿಂಗ್ ಮಾಡ್ತೀವಿ,
ಯಾವ ರೀತಿ ಅದಕ್ಕೂ ನಮ್ಮ ಮೇವಿಗೆ ಅಡ್ಜಸ್ಟ್ ಮಾಡಬೇಕೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ಬಟ್ 8 ದಿನ ನಾನಿಲ್ಲಿ ಹಸು ಬರುವಾಗ 5 ದಿನ ಆಗುತ್ತೆ. 5 ಜಾಗನೂ ಪರ್ಟಿಕ್ಯುಲರಿ ನನ್ನದೇ ಜಾಗ ಇದೆ. ರಾಜಸ್ಥಾನ ಇದೆ, ಮಧ್ಯಪ್ರದೇಶ ಇದೆ, ರಾಜಸ್ಥಾನದ ಹೇಳ್ತೀನಿ ನೋಡಿ ರತ್ಲಾಮ್ ಅಂತೇಳಿ, ಇದು ಕಿಶನ್ಗಢ ಅಂತ ಹೇಳಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಕಿಶನ್ಗಢಲ್ಲಿ ಫಸ್ಟ್ ಎಂಟ್ರಿ, ಸೆಕೆಂಡ್ ಎಂಟ್ರಿ ರತ್ಲಾಮ್ ಮಧ್ಯಪ್ರದೇಶ, ಅಲ್ಲೂ ನಂದು ಸ್ವಂತ ಜಾಗ ಇದೆ. ಅಲ್ಲಿಂದ ಮತ್ತು ಮಾಲೆಗಾವಿಗೆ ಬರುತ್ತೆ ಥರ್ಡ್ ಸ್ಟಾಪ್, ಮಾಲೆಗಾಂವ್ ಮಹಾರಾಷ್ಟ್ರ. 4 ಬಂದು ಸೋಲಾಪುರ, 5 ನಮ್ಮ ಶಿವಮೊಗ್ಗ, ಚಿತ್ರದುರ್ಗ ಬರುತ್ತೆ, ಹಾವೇರಿ ಬರುತ್ತೆ, ಇದು ಹುಬ್ಳಿ ಬರುತ್ತೆ, ಇಲ್ಲಾಂದರೆ ಬೆಂಗಳೂರು ಹೋಗುತ್ತೆ. 5ನೇ ಸ್ಟಾಪ್ ಗ್ಯಾರಂಟಿ ಇಲ್ಲ ಎಲ್ಲಿ ಹೋಗುತ್ತೆ ಅಂತ. ಬುಕ್ಕಿಂಗ್ ಆಗಿರೋ ಹೊಸ ಎಲ್ಲಾದರೂ ಹೋಗ್ಬೋದು. ಬಟ್ ಇವತ್ತು ಹೇಳ್ತೀನಿ, ನಿಸರ್ಗ ಡೈರಿ ಫಾರ್ಮಿಗೆ ಯಾಕಪ್ಪ ಇವತ್ತು ಸಬ್ಸ್ಕ್ರೈಬ್ ಇಷ್ಟು ಬೆಳೀತಾರೆ, ಯಾಕೆ ಇಷ್ಟು ಲೈಕ್ ಬೆಳೀತಿದೆ ಅಂದರೆ ಏನೋ ಒಂದಿದೆ, ಅವರ ಪ್ರಯತ್ನದಲ್ಲಿ ಏನೋ ಒಂದಿದೆ ಅಂತ. ಸೊ ಯಾರಿಗೆ ಲಾಭ ಮಾಡ್ಕೋಬೇಕಂತ ಇದ್ದೀರಾ ಇಲ್ಲಿ ಬರ್ತಾರೆ, ತೊಗೊಳ್ತಾರೆ. ಯಾರು ವೇಸ್ಟ್ ಟೈಮ್ ಕಳಿಬೇಕಂತ ಬೇರೆ ಕಡೆ ಹೋಗ್ತಾರೆ, ಹೋಗಲಿ, ಏನು ತೊಂದರೆ ಇಲ್ಲ. ಇರೋರಿಗೆ ಕೊಟ್ಟರೆ ಸಾಕು. ನಮಗೆ ಇರುವಂಥ ಫಾರ್ಮರಿಗೆ ಬೆಳೆಸ್ಕೊಂಡು ಹೋದರೆ ಇವತ್ತು ಲಾಭ ನಷ್ಟಗಳೆಲ್ಲ ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ ನಾನು. ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ ಯಾವ ರೀತಿ ಲಾಭ ನಷ್ಟ ಆಗ್ಬೋದು. ಯಾವುದೋ ಒಂದು 2 ಹಸು ತೊಗೊಂಡೋದ್ರೆ ಈಗಲೇ ಸಕ್ಸಸ್ ಆಗಲ್ಲ. ಬಟ್ 2 ಹಸುವಿಂದ ಮಾಹಿತಿ ಪಡಿಬೋದು, ಅದರಿಂದ ಒಂದು ಸಿಂಪಲ್ಲಾಗಿ ಒಂದು ಮನೆ ಖರ್ಚನ್ನು ಮೇಂಟೈನ್ ಮಾಡ್ಬೋದೇ ಬಿಟ್ಟರೆ ಲಕ್ಷಗಟ್ಟಲೆ ದುಡಿಯೋಕ್ಕಾಗತ್ತಾ? ಆಗಲ್ಲ. ಯಾವಾಗ ಆಗುತ್ತೆ ಅಂದರೆ ಕ್ವಾಂಟಿಟಿ ಬೆಳೆಸಬೇಕು, ಕ್ವಾಲಿಟಿ ಹಸುಗಳನ್ನು ತೊಗೊಂಡು ಕ್ವಾಂಟಿಟಿ ಬೆಳೆಸಬೇಕು, ಆವಾಗ ನಿಮ್ಮ ಡೈರಿ ಫಾರ್ಮ್ ಸಕ್ಸಸ್ ಆಗುತ್ತೆ. ಸೊ ಅದರಿಂದ ಬರುವಂಥ ಬ್ರೀಡ್ಗಳು, ಅದರಿಂದ ಬರೋ ಕರು ಬರೀ 3 ತಿಂಗಳಲ್ಲೇ ನಿಮ್ಮ ಲಾಭ ಶುರು ಆಗಿಬಿಡುತ್ತೆ. ಆ ಕರು ಬೆಳೀತಾ 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 ನೋಡಿ, ಕರುಗಳು ಕೊಟ್ಟಿದ್ದೀನಿ, 20 ಕರುಗಳು ಬರ್ತದವೆ. ಅಡ್ವಾನ್ಸಲ್ಲಿ ಪೇಮೆಂಟ್ ಮಾಡಿದ್ದೆ ನಾನು ಈ ಕರುಗಳಿಗೆ, ಹಸುಗಳಿಗೆ ಅಡ್ವಾನ್ಸ್ ಪೇಮೆಂಟ್ ಮಾಡಿ. ಯಾಕಪ್ಪ ಅಂದರೆ ರಿಪೀಟರ್ ಜಾಸ್ತಿ. ಈ ಮಾಡೋ ಕೆಲಸ ಇಲ್ದವರು ಸುಮ್ಮನೆ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ಇನ್ನೊಮ್ಮೆ ಹೇಳ್ತೀನಿ, ಯಾವನು ಏನಂದ್ರೂ ಐ ಡೋಂಟ್ ಕೇರ್. ನನ್ನ ಕೆಲಸನ ನಾನು ನನ್ನ ಶ್ರದ್ಧೆಪೂರ್ವಕವಾಗಿ ನಾನು ಮಾಡ್ತೀನಿ. ಶ್ರದ್ಧಾಪೂರ್ವಕವಾಗಿ ಒಂದು ಗುರಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಯಾರಿಗೂ ಕೇರ್ ಮಾಡೋಂಥ ಅವಶ್ಯಕತೆ ಇಲ್ಲ. ನೋಡಿ, ಯಾರು ಏನು ಮಾಡಿದ್ರು, ಎಲ್ಲಿದ್ದ ಹಸುಗಳು 8 ದಿನ ಆಯಿತು ಡೈರಿ ಫಾರ್ಮ್ ಖಾಲಿ ಬಿದ್ದಿದೆ. ಈಗ ಮತ್ತೆ ಬರ್ತದವೆ, 1 ಗಂಟೆ 2 ಗಂಟೆ ನಿಲ್ಲಲ್ಲ ಹಸುಗಳು. ಯಾಕೆ ನಿಲ್ಲಲ್ಲ ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಿಸರ್ಗ ಡೈರಿ ಫಾರ್ಮ್ ಹಸು ಮೇಲೆ. ಇವತ್ತು ಎಕ್ಸ್ಪೀರಿಯನ್ಸ್ 28 ಹೇಳಿರೋ 28, 30 ತೆಗಿತಿದ್ದಾರೆ. ಯಾಕೆ ಅಂದರೆ ಅವರಿಗಿರೋ ಎಕ್ಸ್ಪೀರಿಯನ್ಸ್. ಫೀಡು ಅಷ್ಟೇ, ಪ್ರತಿ ಭಾಗದಲ್ಲೂ ಫೀಡ್ ಕೊಡ್ತಾ ಇದ್ದೀನಿ. ಯಾರು ಕೊಡೋಕ್ಕಾಗಲ್ಲ, ಆ ದರದಲ್ಲಿ ಫೀಡ್ ಕೊಡ್ತಾ ಇದ್ದೀವಿ. ಎಷ್ಟೋ ಜನಕ್ಕೆ ಕಷ್ಟ ಇದೆ, 100 ರೂಪಾಯಿ ಕಡಿಮೆ ಮಾಡ್ಕೊಟ್ಬಿಡ್ತೀನಿ. ಸೊ ಒಂದು ಕೆಲಸ ಮತ್ತು ಒಂದು ಸೇವೆ ಅಂತ ಮಾಡ್ತಾ ಇರೋ ಕೆಲಸ ಇದೆ. ಲಾಭ ಯಾರು ದುಡಿತಾ ಇಲ್ಲ, ಲಾಭ ತೊಗೊಳ್ತೀವಿ. ಲಾಭ ಇಲ್ದಂಗೆ ಯಾರಾದ್ರು ಮಾಡಿ ತೋರಿಸಿ ನೋಡೋಣ. ಸುಮ್ಮನೆ ಹೇಳೋಕ್ಕಾಗತ್ತಾ ಲಾಭ ಇಲ್ದಂಗೆ ಮಾಡ್ತೀನಿ ಅಂತ? ಲಾಭ ಇಟ್ಕೊಂಡೇ ಮಾಡ್ತಾ ಇರೋದು. ಆ ಲಾಭದಲ್ಲೂ ತೃಪ್ತಿಯಿಂದ ಲಾಭ ತೊಗೊಳ್ತೀವಲ್ಲ, ಅದು ಭಾಳ ಮುಖ್ಯ. 50,000 60,000 ಹಸು ಸಂತೆ ಹೋಗಿ ತೊಗೊಳ್ತೀರಾ, ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಏನೂ ಮಾಡೋಕ್ಕಾಗಲ್ಲ ಲೈಫಲ್ಲಿ. ಮತ್ತು 50,000 ತೊಗೊಂಡಿರೋದು ನೆಕ್ಸ್ಟ್ 25,000 ಕೊಡ್ಬೇಕು ನೀವು. ಅದ್ರ ಮೇಲೆ ಯಾರೂ ತೊಗೊಳಲ್ಲ. ಬಟ್ ಈ ಬ್ರೀಡಲ್ಲಿ ನೀವು ಫಸ್ಟ್ 4 ಹಲ್ಲು 6 ಹಲ್ಲು 4 ಹಲ್ಲು 2 ಹಲ್ಲಲ್ಲಿ ತೊಗೊಂಡಾಗ ಆ ಹಸುದು ರೇಟು ಬೆಳೀತಾ ಹೋಗುತ್ತೆ, ಹಸುದು ವ್ಯಾಲ್ಯೂನು ಬೆಳೀತಾ ಹೋಗುತ್ತೆ, ಹಾಲಿನ ಪ್ರಮಾಣನೂ ಬೆಳೀತಾ ಹೋಗುತ್ತೆ, ಮತ್ತು ಅದರಿಂದ ಬರುವಂಥ ಕರುಗಳಿಂದ ಕ್ವಾಲಿಟಿ ಇರ್ತವೆ. ಸ್ನೇಹಿತರೆ, ಇನ್ನೊಮ್ಮೆ ಹೇಳ್ತೀನಿ, ನಿಸರ್ಗ ಡೈರಿ ಫಾರ್ಮಿಗೆ ಬರಬೇಕಂದವರು ಬನ್ನಿ, ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಸ್ಪಷ್ಟವಾದ ಒಂದು ಗುರಿ ಇಟ್ಕೊಳ್ಳಿ. ಹೈನುಗಾರಿಕೆನ ಸಕ್ಸಸ್ಫುಲ್ ಮಾಡಲಿಕ್ಕೆ ಏನು ಬೇಕು ಪ್ರತಿಯೊಂದು ನಾವು ಕೊಡ್ತೀವಿ. ಮೆಡಿಸಿನ್ ವಿಷಯ ಹೇಳ್ಕೊಡ್ತೀವಿ, ಇದು ಯಾವ ರೀತಿ ಮೇಂಟೈನ್ ಮಾಡಬೇಕು, ಯಾವ ರೀತಿ ಸಾಕಬೇಕು, ಕಷ್ಟನ ಕಡಿಮೆ ಮಾಡಿ ಆದಾಯ ಯಾವ ರೀತಿ ದುಡಿಬೇಕು. ನಮ್ಮಲ್ಲಿ ಕಷ್ಟ ಜಾಸ್ತಿ ಪಡ್ತಾರೆ, ಆದಾಯ ಕಡಿಮೆ ದುಡಿತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಇನ್ನೊಮ್ಮೆ ಹೇಳ್ತೀನಿ ನಾನು, ನಿಸರ್ಗ ಡೈರಿ ಫಾರ್ಮು ಜಸ್ಟ್ ಒಂದು ಟೈಮ್ ಪಾಸ್ ಅಲ್ಲ. ಇಲ್ಲಿ ಒಳಗಡೆ ಬರೋಕ್ಕೂ 500 ರೂಪಾಯಿ ಎಂಟ್ರಿ ಇದೆ. ಒಳಗಡೆ ಯಾರಾದ್ರು ಬರಬೇಕಂತ 500 ರೂಪಾಯಿ ಎಂಟ್ರಿ ಇದೆ. ಯಾಕೆಂದರೆ ಇಲ್ಲಿ ವೇಸ್ಟ್ ಪರ್ಸನಿಗೆ ಅವಕಾಶನೇ ಇಲ್ಲ. ಇಲ್ಲಿ ವೇಸ್ಟ್ ಪರ್ಸನ್ ಫೋನ್ ರೆಸ್ಪಾನ್ಸು ಮಾಡಲ್ಲ ನಾವು. ಯಾಕೆಂದರೆ ಇಲ್ಲಿ ಒಂದು ಗುರಿ ಇಟ್ಕೊಂಡು ಹೋಗ್ತಾ ಇರೋದು. ಒಂದು ಒಳ್ಳೆ ಫಾರ್ಮರ್, ಒಂದು 10,000 ಲಕ್ಷಗಟ್ಟಲೆ ಅವಶ್ಯಕತೆ ಇಲ್ಲ ನನಗೆ. ಒಂದು 10,000 ಒಳ್ಳೆ ರೈತರು ಬೆಳೆದ್ರೆ ಸಾಕು, ನನ್ನ ಗುರಿ ಟಚ್ ಆಯಿತು ಅಂತಾನೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಇನ್ನೊಮ್ಮೆ ಹೇಳ್ತೀನಿ, ಹಸುಗಳು ಬರ್ತದವೆ. ಡೇಟ್ ಮೇಡಮ್ ನಂಬರ್ ಇದೆ, ನಂಬರ್ ಇಲ್ಲಿ ನಿಮ್ಮ ಡಿಸ್ಪ್ಲೇಯಲ್ಲಿ ಅವೈಲೇಬಲ್ ಇದೆ. ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ. ನಿಮಗೆ ನೇರವಾಗಿ ಹಸುಗಳನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಒಳ್ಳೆ ಬ್ರೀಡ್ ಹಸುಗಳ ಕೆಲಸ ಮಾಡಿ. ಮಂಗಳೂರು ಭಾಗದಲ್ಲಿ ಬಹಳಷ್ಟು ರೈತರು ಈಗ ಸಕ್ಸಸ್ಫುಲ್ ಆಗಿದ್ದಾರೆ. ಹಾಸನ, ಮಂಡ್ಯ, ಮದ್ದೂರು, ಚಾಮರಾಜನಗರ, ಈ ಕಡೆ ಕೋಲಾರ ಮತ್ತು ಬೆಂಗಳೂರಲ್ಲೂ ಸ್ಟಾರ್ಟ್ ಮಾಡಿದ್ದೀವಿ ಸದ್ಯದಲ್ಲಿ. ಈಗ ನೆಕ್ಸ್ಟ್ ಮಂತಲ್ಲಿ ಬೆಂಗಳೂರಿಂದನೂ ಹಸುಗಳು ಅಲ್ಲಿ ಸ್ಟಾರ್ಟ್ ಆಗ್ತವೆ. ಅಲ್ಲಿ ಉದಯ್ ಅಂತೇಳಿ ನಮ್ಮ ಸ್ನೇಹಿತರು ಅಲ್ಲೂ ಸಾಕ್ತಿದ್ದಾರೆ. ಅಲ್ಲಿಂದನೂ ನಿಮ್ಮ ಡೈರಿ ಫಾರ್ಮು ಇದೆ ಮತ್ತು ಹಸುಗಳ ಸೇಲಿಂಗು ಇದೆ. ಉದಯ್ ಅಂತೇಳಿ ಅವ್ರ ನಂಬರನ್ನು ಡಿಸ್ಪ್ಲೇ ಮಾಡ್ತೀನಿ. ನೆಕ್ಸ್ಟ್ ಈ ಲೋಡಲ್ಲೂ ಅವ್ರು ಬರುತ್ತೆ. ಬೆಂಗಳೂರಲ್ಲಿ ಬೇಕಾದ್ರೆ ಬೆಂಗಳೂರಲ್ಲಿ ಬುಕ್ ಮಾಡ್ಕೊಳ್ಳಿ. ನೇರವಾಗಿ ವಿದೌಟ್ ಟ್ರಾನ್ಸ್ಪೋರ್ಟಲ್ಲಿ ನಾನು ಕಳಿಸ್ಕೊಡ್ತೀನಿ. ಇನ್ನೊಮ್ಮೆ ಹೇಳ್ತೀನಿ, ನಿಸರ್ಗ ಡೈರಿ ಫಾರ್ಮ್ ಇವತ್ತು ಯಾರು ಏನು ಮಾಡೋಕ್ಕೆ ಹೋದ್ರು ನಿಸರ್ಗ ಡೈರಿ ಫಾರ್ಮ್ ಏನೂ ಹಾಳಾಗಲ್ಲ. ಮಾಡ್ಕೊಂಡವ್ರೆ ಹಾಳಾಗ್ತಾರೆ. ಬಟ್ ನೋಡಿ, ಏನು ಮಾಡ್ಕೊಂಡ್ರೂ ವ್ಯಾಪಾರ ಕಡಿಮೆ ಮಾಡೋಕ್ಕಾಗ್ತಾಯಿದೆ ನಮ್ಮ ಕೈಗೆ. ಯಾರಿಗಾದ್ರು ಕಂಟ್ರೋಲ್ ಮಾಡೋಕ್ಕಾಗ್ತಿದೆಯಾ? ಯಾರೂ ಅಲ್ಲ. ಹಾಗೂ ಹಸು ಹೋಗ್ತಾನೆ ಇದ್ದಾವೆ, ನಾವು ಕೊಡ್ತಾನೆ ಇದ್ದೀವಿ, ಆರಾಮಾಗಿ ಬ್ರೀಡ್ ಬೆಳೀತಾನೆ ಇದ್ದೀವಿ. ಅವರು ಮಾಡ್ಕೊಂಡು ಮನೇಲಿ ಕೂತ್ಕೊಂಡಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈಗೆ. ಸಾಧ್ಯತೆ ಇಲ್ಲದವರು
ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತವ್ರು ಯಾಕೆ ಮಾಡೋಕ್ಕಾಗಲ್ಲ ಅಂತ ಬರ್ರಿ ಒಂದ್ಸಲಿ ಕುತ್ಕೊಂಡು ಡಿಸ್ಕಷನ್ ಮಾಡಿ. ಇವತ್ತು ಎಲ್ಲೋ ಒಂದು ಕುತ್ಕೊಂಡು ಜಗಲಿ ಮೇಲೆ ಕುತ್ಕೊಂಡ್ರೆ ಆಗಲ್ಲ. ಬಟ್ ನಾನು ಬೆಳಿಬೇಕು, ಐ ಆಮ್ ಆಲ್ಸೋ ಸಕ್ಸಸ್ಫುಲ್ ಫಾರ್ಮರು, ಐ ಆಮ್ ಆಲ್ಸೋ ಬ್ರೀಡರ್ ಅಂತ ಹೇಳಬೇಕು ಅಂತ ಮಾತ್ರ ನಿಸರ್ಗ ಡೈರಿ ಫಾರ್ಮ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಾವು ನಿಮ್ಮ ಜೊತೆಗಿದ್ದೀವಿ, ನಿರಂತರವಾಗಿ ನಿಮ್ಮ ಜೊತೆಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಿಮ್ಮ ಅಭಿವೃದ್ಧಿಯೇ ನಮ್ಮ ಗುರಿ ಸ್ನೇಹಿತರೆ. ಧನ್ಯವಾದಗಳು.